ಕಾಂಗ್ರೆಸ್ಸಿಂದ ಯಾರೇ ನಿಲ್ಸಿದ್ರು ಗೆಲ್ಸ್ಕೊಂಡು ಬರ್ತೀವಿ, ನಾನಂತೂ ನಿಲ್ಲಲ್ಲ, ನೆವರ್ ಎವರ್ ಹೀಗಂತ ಹೇಳ್ತಿರೋದು ಯಾರು ಅಂದರೆ ಟಿ ನರಸೀಪುರದ ಶಾಸಕ ಹಾಗೂ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ. ಚಾಮರಾಜನಗರ ಮೀಸಲು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಮಹದೇವಪ್ಪ ಅಂತ ಹೇಳಲಾಗ್ತಿತ್ತು. ಕಾರಣ ಎಷ್ಟೇ, ಮಹದೇವಪ್ಪ ಮಗ ಸುನೀಲ್ ಬೋಸ್ ಟಿಕೆಟ್ ಕೇಳ್ತಾ ಇದ್ರು. ಅವರು ಸುನೀಲ್ ಬೋಸ್ ಕೊಟ್ಟರೆ ಕಾಂಗ್ರೆಸ್ ಸೋಲುತ್ತೆ ಅನ್ನೋ ಬಹುತೇಕ ವರದಿಗಳ ಹಿನ್ನೆಲೆ, ಚರ್ಚೆಗಳ ಹಿನ್ನೆಲೆ ಸುನೀಲ್ ಬೋಸ್ ಬದಲಾಗಿ ಮಹದೇವಪ್ಪ ನಿಲ್ಲಿಸಬೇಕು ಅನ್ನೋದು ಪಕ್ಷದ ವಲಯದಲ್ಲಿ ಚರ್ಚೆ ಇತ್ತು. ನೀವು ನನ್ನ ಮಗನ ಕೊಡದೇ ಇದ್ರೂ ಪರವಾಗಿಲ್ಲ, ಅದಕ್ಕೆ ನನ್ನನ್ನು ಯಾಕೆ ಬಲಿ ಆಗ್ತೀರಿ, ಬೇಡ, ಯಾರು ನಿಂತ್ಕೊಂಡ್ರು ಗೆಲ್ಸ್ಕೊ ಬರ್ತೀನಿ ಅನ್ನೋದು ಮಹದೇವಪ್ಪ. ಇದೇ ಮಹದೇವಪ್ಪ 18ರ ಚುನಾವಣೆಯಲ್ಲಿ JDSನ ಅಶ್ವಿನ್ ಕುಮಾರ್ ವಿರುದ್ಧ ಸೋತಿದ್ರು. ಮಹದೇವಪ್ಪ ಬಹುತೇಕ ಹೇಳೋದು ಅಡ್ಜಸ್ಟ್ಮೆಂಟ್ ವ್ಯಕ್ತಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಗೆದ್ಬಿಡ್ತಾರೆ ಅಂತ. ಅದಕ್ಕೂ ಮೊದಲೇ ಬೇರೆ ಅಭ್ಯರ್ಥಿ ಘೋಷಣೆ ಮಾಡಿರ್ತಾರೆ 18ರಲ್ಲಿ JDSಯಿಂದ ಟಿ ನರಸೀಪುರಕ್ಕೆ. ಅವ್ರು ಕರೆದು ಈ ಅಶ್ವಿನ್ ಕ್ಯಾಂಡಿಡೇಟ್ ಮಾಡಿಸ್ಕೊತಾರೆ. ಇದೇ ಅಶ್ವಿನ್ ಮಹದೇವಪ್ಪನ ಸೋಲ್ಸ್ಬಿಡ್ತಾರೆ. ಸೊ ಈಗ ನಾನು ನಿಲ್ಲಲ್ಲಪ್ಪ, ನಾನು ನಿಲ್ಲಲ್ಲ, ನನಗೆ ಬೇಡ, ಯಾರು ನಿಲ್ಸೋರು ಗೆಲ್ಸ್ಕೊತೀನಿ, ನನ್ನ ಮಗನ ಕೊಡದೇ ಪರವಾಗಿಲ್ಲ ನೀವು ಅನ್ನೋ ದಾಟಿಗೆ ಬಂದ್ಬಿಟ್ಟವ್ರೆ. ಬಿಕಾಸ್ ಲೋಕಸಭೆಗೆ ಹೋಗಿ ಅಲ್ಲಿ ಸೋತಿ, ಇಲ್ಲ ಗೆದ್ದುಬಿಟ್ರೆ ಮಂತ್ರಿಗಿರಿ ಹೋಗುತ್ತೆ, ಸೋತ್ರೆ ಮರ್ಯಾದೆ ಹೋಗುತ್ತೆ, ಏನು ಮಾಡೋದು ಅನ್ನೋ ಗೊಂದಲದಲ್ಲಿ ಮಗನಿಗೆ ಟಿಕೆಟ್ ಕೊಡದೇ ಇದ್ರೂ ಪರವಾಗಿಲ್ಲ, ನೀವು ನಾನು ನಿಲ್ಲಲ್ಲ ಅನ್ನೋ ಇಂಟರ್ನಲ್ ಮ್ಯಾಟ್ ಬಹಿರಂಗವಾಗಿ ಮಾಧ್ಯಮಗಳ ಹತ್ರ ಹೇಳಿದ್ದಾರೆ. ನಾನು ಆಕಾಂಕ್ಷಿ ಅಲ್ಲ, ನಾನು ನಿಲ್ಲಲ್ಲ, ಬೇರೆ ಯಾರು ನಿಲ್ಸೋರು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಯಾಕೆ ಆ ಮಾತು ಹೇಳ್ತಿದ್ದಾರೆ, ಯಾರು ನಿಲ್ಸೋರು ಗೆಲ್ಸ್ಕೊ ಬರ್ತೀವಿ ಅಂತ? ಒಂದು ವೇಳೆ ಅವ್ರು ನಿಲ್ಸಿದ ಕ್ಯಾಂಡಿಡೇಟ್ ಸೋತ್ಬಿಟ್ರೆ ಮೈಸೂರು, ಗ್ರಾಮಾಂತರ, ಉಳಿದು ಬೇರೆ ಸಚಿವರ ಕಡೆ ತೋರಿಸೋದು, ಅವ್ರು ಗೆಲ್ಸಿದ್ರಾ ಅಂತ. ಸೊ ಹಾಗಾಗಿ ಎಲ್ಲ ಸಚಿವರು ಈಗ ಸಿದ್ದರಾಮಯ್ಯ ಮಗನ ನಿಲ್ಲಿಸಿ ಧೈರ್ಯ ಮಾಡಿದ್ರೆ ಉಳಿದವರೆಲ್ಲ ಅವ್ರವ್ರು ನಿಲ್ಸ್ಕೊಂಡು ಏನೋ ಮಾಡ್ತಾರೆ. ಹೀಗಾಗಿ ಮಹದೇವಪ್ಪ ಸೇಫ್ ಗೇಮ್ ಆಡೋಕೆ ಹೊರಟಿದ್ದಾರೆ. ಯಾರು ನಿಲ್ಸೋರು ಗೆಲ್ಸ್ಕೊ ಬರ್ತೀವಪ್ಪ ನಾನು ಚಾಮರಾಜನಗರದಲ್ಲಿ, ನಾನು ನಿಲ್ಲಲ್ಲ ಅಂತ. ಸೊ ಒಟ್ಟಾರೆಯಾಗಿ ಚುನಾವಣೆ ನಿಂತು ಗೆದ್ದರೆ ಸಚಿವ ಸ್ಥಾನ ಹೋಗುತ್ತೆ, ನಿಂತು ಸೋತರೆ ಸಚಿವನ ಗೆಲ್ಸಿಲ್ವಲ್ಲ ಅಂತ ಮರ್ಯಾದೆ ಹೋಗುತ್ತೆ. ಸೊ ಈ ಎಲ್ಲ ಲೆಕ್ಕಾಚಾರ ಅವ್ರ ಮಗನ ಕೊಡಿ ಅಂತಿರು. ಸರ್ವೆ ರಿಪೋರ್ಟ್ಗಳ ಪ್ರಕಾರ ಸುನೀಲ್ ಬೋಸ್ ಕೊಟ್ಟರೆ ಚಾಮರಾಜನಗರದಲ್ಲಿ ಸಾಧ್ಯ ಇಲ್ಲ ಲೋಕಸಭೆ. ಧ್ರುವನಾರಾಯಣ್ಗೆ ಭಾಳಷ್ಟು ಕಾಟ ಕೊಟ್ಬಿಟ್ಟಿದ್ದಾರೆ ಅಪ್ಪ ಮಗ ಮಹದೇವಪ್ಪ ಮತ್ತು ಸುನೀಲ್ ಬೋಸ್ ಅನ್ನೋ ಚರ್ಚೆಗಳು ನಂಜನಗೂಡು ಮತ್ತು ಧ್ರುವನಾರಾಯಣ್ ಫಾಲೋವರ್ಸ್ಗಳಲ್ಲಿ. ಸೊ ಹಾಗಾಗಿ ಧ್ರುವನಾರಾಯಣ್ ಫಾಲೋವರ್ಸ್ ಕಾಯ್ತಿದ್ದಾರೆ, ಬೇಕಾದ್ರೆ ಮಹದೇವಪ್ಪನ ಸಹಿಸ್ಕೋತಾರೆ, ಸುನೀಲ್ ಬೋಸ್ನ ಸಹಿಸ್ಕೊಳ್ಳೋದು ಅನ್ನೋ ಚರ್ಚೆ ಇದೆ. ಸೊ ಎಲ್ಲ ಕಾರಣದಿಂದಾಗಿ ಮಹದೇವಪ್ಪ ಇದೀಗ ನಾನು ನಿಲ್ಲಲ್ಲ, ಯಾರು ನಿಲ್ಸಿದ್ರು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಪ್ರಕಾರ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಸಿಂದ ಯಾರು ನಿಂತರೆ ಆ ಕ್ಷೇತ್ರವನ್ನು ಗೆಲ್ಲಬಹುದು? ಮಹದೇವಪ್ಪ ಅವ್ರು ಹೇಳೋ ರೀತಿ ಯಾರು ನಿಂತ್ಕೊಂಡ್ರು, ಬೇರೆ ಯಾರೇ ನಿಂತ್ಕೊಂಡ್ರು ಗೆದ್ಕೊಬರ್ಬೋದಾ? ಬೇರೆ ಆಸ್ಪಿರೆಂಟ್ ಯಾರಿದ್ದಾರೆ? ಮಹದೇವಪ್ಪನ ಮಗನ ಹೆಸರು ಚಾಲ್ತಿಲಿತ್ತು. ಹಾಗೆ ನಂಜುಂಡಸ್ವಾಮಿ ಕೊಳ್ಳೇಗಾಲ XMLA ನಂಜುಂಡಸ್ವಾಮಿ ನಿಂತ್ಕೊಂಡ್ರೆ ಗೆಲ್ತಾರ? ಹಾಗಾದರೆ ಇಲ್ಲ ಸುನೀಲ್ ಬೋಸ್ ನಿಂತ್ಕೊಂಡ್ರೆ ಕಾಂಗ್ರೆಸ್ ಗೆಲ್ಬಹುದಾ? BJPಯಿಂದ ಯಾರು ಅಭ್ಯರ್ಥಿ ಆದರೆ ಏನು ಕತೆ? ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಚಾಮರಾಜನಗರ ಕ್ಷೇತ್ರ ಗೆಲ್ಲೋದು ಯಾರು? ಹಾಗೆ ಫೈನಲಿ ಇಲ್ಲಿ JDS ಮೈತ್ರಿ ಆಗಿಬಿಟ್ಟಿದೆ. ಹನೂರಲ್ಲಿ JDS MLA ಇದ್ದಾರೆ, ಟಿ ನರಸೀಪುರ JDS ಸ್ಟ್ರಾಂಗ್ ಇದೆ, HD ಕೋಟೆ JDS ಸ್ಟ್ರಾಂಗ್ ಇದೆ. ಅಂದರೆ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಹನೂರು, ಗುಂಡ್ಲುಪೇಟೆ, ಚಾಮರಾಜನಗರ, ಕೊಳ್ಳೇಗಾಲ, ಹಾಗೆ ವರುಣ, HD ಕೋಟೆ, ಟಿ ನರಸೀಪುರ, ನಂಜನಗೂಡು. ಸೊ ಇದಿಷ್ಟೇ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಹನೂರಲ್ಲಿ ಮಾತ್ರ JDS MLA, HD ಕೋಟೆ, ವರುಣ, ಕೊಳ್ಳೇಗಾಲ, ಚಾಮರಾಜನಗರ, ಇಲ್ಲೆಲ್ಲ ಏನು ಉಳಿದ 7 ಕಡೆ ಕಾಂಗ್ರೆಸ್ MLAಗಳಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಅತಿಯಾದ ವಿಶ್ವಾಸ ಇದೆ. ಆದರೆ JDS ಏನು 1.5 ಲಕ್ಷ ಮತಗಳಿದೆ, ಅದು ಕೂಡ ನಿರ್ಣಾಯಕ, ಅದು ಡಿಸೈಡಿಂಗ್ ಫ್ಯಾಕ್ಟ್ರು ಈ ಕ್ಷೇತ್ರದಲ್ಲಿ. ಹಾಗಾಗಿ ಚಾಮರಾಜನಗರ ಎಲ್ಲರ ಕಣ್ಣು ಆ ಕಡೆ ನೆಟ್ಟಿದೆ. ವರ್ಸಸ್ ಟ್ರಯಾಂಗಲ್ JDS ಸಪ್ರೇಟ್ ಮಾಡಿ ಕಾಂಗ್ರೆಸ್ ಆಗಿ BJP ಆಗಿರೋಕ್ಕೆ ಲೆಕ್ಕಾಚಾರ ಬೇರೆ. ಬಟ್ JDS BJP ಬೆನ್ನಿಗೆ ನಿಂತಿರೋದು ಫಲಿತಾಂಶದಲ್ಲಿ ಒಂದಷ್ಟು ಏರುಪೇರು ಮಾಡುವ ಸಾಧ್ಯತೆ ಇದೆ. ಬಟ್ ನೋಡೋಣ, ನಿಮ್ಮ ಪ್ರಕಾರ ಚಾಮರಾಜನಗರ ಯಾರು ಗೆಲ್ತಾರೆ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿಯವರ, ನರೇಂದ್ರ ಮೋದಿಯವರ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.